ಸ್ನೇಹಿತರೆ, ಇವತ್ತೊಂದು ಸಣ್ಣ ಡೌಟು ನನಗೆ. ಈಗಿನ ಕಾಲದ ಮಕ್ಕಳು ಮದುವೆ ಟೈಮಿಗೆ ಏಜ್ ಡಿಫರೆನ್ಸ್ ಹೇಳೋದು ಒಂದೇ. ಮೊದಲಿಂದನೂ ನಡ್ಕೊಂಡು ಬಂದದ್ದು ಏನು ಅಂದರೆ, ಗಂಡ ಹೆಂಡರ ಮಧ್ಯದಲ್ಲಿ ಒಂದು 8-10 ವರ್ಷ ಡಿಫ್ರೆನ್ಸ್ ಇರ್ತಿತ್ತು. ಆದರೆ ಈಗ ಹೊಸ ನಮೂನಿ ಏಜ್ ಡಿಫರೆನ್ಸೇ ಫುಲ್ಲೇ ಹೇಳುವ ಕಾರಣ ಯಾವುದು, ಎಂಥದ್ದೊಳಗೆ ಗೊತ್ತಾಗ್ತಿಲ್ಲ ಮಾರ. ನನ್ನ ತಿಳಿದಂತೆ ಹೆಚ್ಚಾಗಿ 40-50 ವರ್ಷ ಆದ್ಕೊಳ್ಳೆ ಗಂಡ ಮುದುಕ ಕಂಡಂಗೆ ಕಾಣತ್ನ ಅಲ್ಬರ ಹೇಳೋದು ಒಂದು ಡೌಟ್. ಅದಕ್ಕೂ ಎರಡನೇದು, ಅವನ ಸಂಪಾದನೆ ನಿಂತು ಹೋಗ್ತಾ ಅಲ್ವರ. ಮೂರನೇದು, ಮತ್ತು ಗಂಡ ಹತ್ರ ಏನೂ ಆಗ್ತಿಲ್ಲ ಹೇಳಿ ತಳ್ಕೊಂಡು ಬಿಡ್ತೀವಿ. ಇದು ಅಲ್ಲದೆ ಮತ್ತೇನಾದ್ರು ವಿಷಯ ಇದ್ದೋ ಹೇಳಿ ಗೊತ್ತಾಗ್ತಿಲ್ಲ. ಆದರೆ ಮಕ್ಕಳರ ನಿಂಗೆ ಹೇಳ್ದಂಗೆ ಮಾಡಿದ್ರೆ ಗಂಡಂಗೆ 50 ವರ್ಷ ಆದಾಗ ನಿಂಗೋಕ್ಕೂ 50 ವರ್ಷ ಆಗಿರ್ತೋ, ನಿಂಗೆ 25ರಲ್ಲಿ ಇರ್ತಿರಲಿಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕಾಗಿ ಆ ಡಿಫ್ರೆನ್ಸ್ ಬೇಡ. ಒಂದು 8-10 ವರ್ಷ ಇದ್ದರೆ ಏನೂ ತೊಂದರೆ ಇಲ್ಲ ಹೇಳೋದು ನನ್ನ ಅಭಿಪ್ರಾಯ. ಮುಂದೆ ನಿಮಗೆ ಬಿಟ್ಟದ್ದು. ಓಕೆ.